ಇನ್ನು ಮಧ್ಯಪ್ರಾಚ್ಯ ಭೀಕರ ಯುದ್ಧಕ್ಕೆ 14ನೇ ದಿನ ಶರಣಾಗುತ್ತಾ ಇರಾನ್ ಶರಣಾಗೋ ಹಂತದಲ್ಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದು G7 ದೇಶಗಳ ನಾಯಕರ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಿದೆ. ನಮ್ಮೆಲ್ಲರನ್ನ ಬೆದರಿಸ್ತಾ ಇದ್ದ ಕ್ಯಾನ್ಸರ್ ನಾಶ ಆಗಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದು ಇರಾನ್ನಲ್ಲಿ ನಾಯಕತ್ವ ಉಳಿದಿಲ್ಲ, ಶರಣಾಗುವ ಹಂತದಲ್ಲಿದೆ ಅಂತ G7 ದೇಶಗಳ ನಾಯಕರ ವರ್ಚುವಲ್ ಸಭೆಯಲ್ಲಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳ ಮೇಲೆ ನಿರಂತರ ಇರಾನ್ ದಾಳಿ ನಡೆಸ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಕೂಡ ದಾಳಿ ನಡೆಸ್ತಾ ಇದೆ. ಇದರ ನಡುವೆ ಟ್ರಂಪ್ ಹೇಳಿಕೆ ಬಂದಿದೆ. Is that a great name? Well, it's only good if you win. You can only do. ಇರಾನ್ ಶರಣಾಗುವ ಹಂತದಲ್ಲಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. G7 ದೇಶಗಳ ನಾಯಕರ ಸಭೆಯಲ್ಲಿ ಟ್ರಂಪ್ ಮಾತಿದು. ಇರಾನ್ನಲ್ಲಿ ನಾಯಕತ್ವ ಉಳಿದಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿ, ಒಂದು ಕಡೆ ಇರಾನ್ ನಿರಂತರ ದಾಳಿ ಮುಂದುವರಿಸ್ತಾ ಇದೆ, ಅಮೆರಿಕ ಇಸ್ರೇಲ್ ಕೂಡ ಮುಂದುವರಿಸ್ತಾ ಇದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆನ ನಂಬೋದೆಷ್ಟು? ಶಶಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಒಂದು ಕಡೆ ಇಸ್ರೇಲ್ ಮತ್ತೆ ಅಮೆರಿಕ ನಿರಂತರ ದಾಳಿ ನಡೆಸ್ತಾ ಇದೆ, ಇರಾನ್ ಕೂಡ ದಾಳಿ ನಡೆಸ್ತಾ ಇದೆ. ಇದರ ನಡುವೆ ಟ್ರಂಪ್ ಹೇಳಿಕೆನ ನಂಬೋದೆಷ್ಟು? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಸಲ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ. G7 ದೇಶಗಳ ವರ್ಚುವಲ್ ಸಭೆಯಲ್ಲಿ ಟ್ರಂಪ್ ಹೇಳಿಕೆ ಇದು. ಆದರೆ ಟ್ರಂಪ್ ಹೇಳಿಕೆ ಯಾವ ಹಂತದ ಮಾಹಿತಿ ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿರೋ ವಿಷಯ. ಇರಾನ್ ಶರಣಾಗುವ ಹಂತದಲ್ಲಿದೆ. G7 ದೇಶಗಳ ನಾಯಕರ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಇದು. ನಮ್ಮೆಲ್ಲರನ್ನ ಬೆದರಿಸ್ತಾ ಇದ್ದ ಕ್ಯಾನ್ಸರ್ ನಾಶವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಒಂದು ಕಡೆ ಇರಾನ್ ಕೂಡ ಪ್ರತಿ ದಾಳಿ ನಡೆಸ್ತಾ ಇದೆ, ಇಸ್ರೇಲ್ ಅಮೆರಿಕ ಮುಂದುವರಿಸ್ತಾ ಇವೆ. ಟ್ರಂಪ್ ಈ ಹೇಳಿಕೆ ನಂಬೋದೆಷ್ಟು? G7 ರಾಷ್ಟ್ರಗಳ ಸಭೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ. G7 ರಾಷ್ಟ್ರಗಳು ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ವು. ವರ್ಚುವಲ್ ಸಭೆಯಲ್ಲಿ ಇರಾನ್ ಶರಣಾಗುವ ಹಂತಕ್ಕೆ ಬಂದಿದೆ, ಇನ್ನೇನು ಶರಣಾಗಲಿದೆ, ಜಗತ್ತಿಗೆ ಕಂಟಕವಾಗಿದ್ದಂತಹ ಒಂದು ಕ್ಯಾನ್ಸರ್ ಅನ್ನ ನಾಶ ಮಾಡಿದ್ದೇವೆ, ಇರಾನ್ ಶರಣಾಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ಪ್ರಶ್ನೆ ಈಗ. ಯಾಕೆಂದ್ರೆ ಕಳೆದ 2-3 ದಿನಗಳಿಂದ ಇರಾನ್ನ ನಾಯಕರು ನಿರಂತರವಾಗಿ ಯುದ್ಧ ಮುಂದುವರಿಸುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಶರಣಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನೆ ಮೊದಲಿಗೆ ಇರಾನ್ನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಮಾತನಾಡಿದ್ರು, ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಆಗೋದಿಲ್ಲ, ಅಮೆರಿಕದ ಜೊತೆಗೆ ಮಾತುಕತೆಯ ಪ್ರಸ್ತಾಪವೇ ಇಲ್ಲ, ಒಂದು ವೇಳೆ ಮಾತುಕತೆ ನಡೆಸೋದೇ ಆದ್ರೆ, ಒಂದು ವೇಳೆ ಯುದ್ಧ ನಿಲ್ಲೋದೇ ಆದ್ರೆ ನಮ್ಮ ಷರತ್ತುಗಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಒಪ್ಕೊಳ್ಬೇಕು ಅನ್ನುವಂತಹ 3 ಷರತ್ತುಗಳನ್ನ ಹಾಕಿದ್ರು. ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನ ಗೌರವಿಸಬೇಕು, ಭವಿಷ್ಯದಲ್ಲಿ ದಾಳಿ ಮಾಡಬಾರದು ಮತ್ತು ಈಗ ಆಗಿರುವ ಹಾನಿಯನ್ನ ಕಟ್ಟಿಕೊಡ್ಬೇಕು. ಈ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ನಾವು ದಾಳಿಯನ್ನ ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಇರಾನ್ ಶರಣಾಗತಿಗೆ ಸಜ್ಜಾಗಿದೆ ಅಂತ. ಈ ರೀತಿಯ ಹಲವು ಸುಳ್ಳು ಕ್ಲೇಮ್ಗಳನ್ನ ಡೊನಾಲ್ಡ್ ಟ್ರಂಪ್ ಆಗಿಂದಾಗೆ ಮಾಡ್ತಾ ಇರ್ತಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಪೊಲಿಟಿಕ್ಸ್ ನಡೆದುಕೊಂಡು ಬಂದಿರೋ ರೀತಿಯೇ ಹೀಗೆ. ನಿನ್ನೆ ರಾತ್ರಿಯಷ್ಟೇ ಮುಜ್ತಬಾ ಖಮೇನಿ, ಇರಾನ್ನ ಹೊಸ ಸರ್ವೋಚ್ಚ ನಾಯಕ, ನಾವು ಪ್ರತೀಕಾರವನ್ನ ತೆಗೆದುಕೊಳ್ತೇವೆ, ಇರಾನ್ನ ನಾಯಕರ ಹತ್ಯೆಗೆ ಪ್ರತೀಕಾರ ತೆಗೆದುಕೊಳ್ತೇವೆ, ಯಾವುದೇ ಕಾರಣಕ್ಕೂ ಹೋರ್ಮುಜ್ ಜಲಸಂಧಿಯ ಬಂದ್ ಮಾಡಿರೋದನ್ನ ತೆರವು ಮಾಡೋದಿಲ್ಲ ಅಂತ ನಿನ್ನೆಯಷ್ಟೇ ಹೇಳಿದ್ದಾರೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಕ್ಲೇಮ್ ಏನಿದೆ, ಇರಾನ್ ಶರಣಾಗುತ್ತೆ ಅನ್ನುವಂತಹ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಅನ್ಸುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ಹಂತಕ್ಕೆ ಹೋಗುತ್ತೆ, ಇರಾನ್ನ ಸೇನೆಯ ಶಕ್ತಿ ಇನ್ನೂ ಎಷ್ಟು ದಿನಗಳವರೆಗೆ ಇರುತ್ತೆ ಅನ್ನುವುದರ ಆಧಾರದ ಮೇಲೆ ಶರಣಾಗತಿ ಆಗತ್ತಾ ಆಗಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.